ದಯವಿಟ್ಟು ನೀವು ಶಾಂತಿ ಕಾಪಾಡಬೇಕು. ದಯವಿಟ್ಟು ಎಲ್ಲ ರೈತರಲ್ಲಿ ವಿನಂತಿ ಮಾಡ್ಕೊಂಡು ಕೇಳ್ತಾ ಇದ್ದಾರೆ, ದಯವಿಟ್ಟು ಶಾಂತಿ ಕಾಪಾಡ್ರಿ. ಇಲ್ಲಿವರೆಗೆ ನೀವು ಎಲ್ಲಾನು ಅವಕಾಶ ಕೊಟ್ಟಿದೆ, ನೀವು ಏನ್ ಹೇಳಿದ್ರೆ ಹಾಗೆ ಕೇಳ್ತಾ ಇದ್ದೇವೆ. ಇನ್ನು ನಿಮ್ಮ ಮಾತನ್ನ ಕೇಳ್ತೇವೆ. ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ರೈತರ ಆಕ್ರೋಶದ ಪರಿಯನ್ನ ನೀವೆಲ್ಲರೂ ಕೂಡ ಗಮನಿಸಿದ್ರಿ. ಆ ಕಾರ್ಖಾನೆಯ ಕಾಂಪೌಂಡ್ ಅನ್ನ ಪುಡಿಗೈದು ಗೇಟ್ ಅನ್ನ ಪುಡಿ ಮಾಡಿ ಒಳಗಡೆ ನುಗ್ಗಿದ್ರು. ಒಳಗಡೆ ಇರುವಂತ ವಿಶಾಲವಾದಂತ ಕೆರೆಯನ್ನ ನಾವು ವಶಕ್ಕೆ ತೆಗೆದುಕೊಳ್ತೀವಿ ಅಂತ ಹೇಳಿ ರೈತರು ಮುನ್ನುಗ್ಗಿದ್ರು. ಈ ಘಟನೆ ನಡೆದಿದ್ದು ಕೊಪ್ಪಳ ಭಾಗದಲ್ಲಿ. ಬಂಧುಗಳೇ, ಇಷ್ಟು ದಿನಗಳ ಕಾಲ ರೈತರು ಶಾಂತಿಯುತವಾಗಿ ಪ್ರತಿಭಟನೆ ಮಾಡಿದ್ರು. ತಮ್ಮ ಅಹವಾಲನ್ನ ಯಾರಿಗೆ ಸಲ್ಲಿಸಬೇಕು ಅವರಿಗೆ ತಲುಪಿಸುವಂತ ಕೆಲಸವನ್ನ ಮಾಡಿದ್ರು. ಆದ್ರೆ ಎಲ್ಲರೂ ಕೂಡ ದಪ್ಪ ಚರ್ಮದವರಲ್ಲ, ಕಿವಿ ಇದ್ದು ಕೇಳದ ರೀತಿಯಲ್ಲಿ ಇರ್ತಾರಲ್ಲ, ಹೀಗಾಗಿ ಸರಿಯಾದ ರೀತಿಯಲ್ಲಿ ಯಾರಿಂದಲೂ ಕೂಡ ಪ್ರತಿಕ್ರಿಯೆ ಬರಲಿಲ್ಲ. ಹೀಗಾಗಿ ರೈತರು ತಮ್ಮ ಆಕ್ರೋಶವನ್ನ ಈ ಪರಿಯಾಗಿ ತೋರಿಸಲೇಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ಎದುರಾಯಿತು. ಜೊತೆಗೆ ರವಿಕೃಷ್ಣ ರೆಡ್ಡಿ ಅವರ ನೇತೃತ್ವ KRS ಪಾರ್ಟಿ ಕೂಡ ಇವರ ಬೆಂಬಲಕ್ಕೆ ನಿಂತುಕೊಳ್ತು. ಬಂಧುಗಳೇ, ಏನಿದು ಘಟನೆ ಅನ್ನೋದು ನಾನು ನಿಮಗೆ ವಿವರಿಸ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ಆ ಭಾಗದಲ್ಲಿ ನಾನೊಂದು ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡಿದ್ದೆ. ನಿಮ್ಮಲ್ಲಿ ಒಂದಷ್ಟು ಮಂದಿ ಗಮನಿಸಿರಬಹುದು. ಗ್ರೌಂಡ್ ರಿಪೋರ್ಟ್ ಆದ ಬಳಿಕ ತಕ್ಕ ಮಟ್ಟಿಗೆ ಅಲ್ಲಿ ಇಂಪ್ಯಾಕ್ಟ್ ಕೂಡ ಆಗಿತ್ತು. ಅಂದ್ರೆ ನನ್ನ ಗ್ರೌಂಡ್ ರಿಪೋರ್ಟ್ನ ಕಾರಣಕ್ಕಾಗಿ ಅಂತಲ್ಲ, ಅಲ್ಲಿ ಜನ ಪ್ರತಿಭಟನೆ ಮಾಡ್ತಿದ್ದ ಕಾರಣಕ್ಕಾಗಿ. ಅದರದ್ದೊಂದು ಚಿಕ್ಕ ಪ್ರೋಮೋ ಇದೆ, ಅದನ್ನು ನೋಡ್ಕೊಂಡು ಬನ್ನಿ. ಅದಾದ ಬಳಿಕ ಈ ರೈತರ ಆಕ್ರೋಶದಲ್ಲಿ ಅರ್ಥ ಇದೆಯಾ ಇಲ್ವಾ ಏನು ಅನ್ನೋದನ್ನ ನೀವೇ ಡಿಸೈಡ್ ಮಾಡಿ. ಅಲ್ಲೊಂದು ಫ್ಯಾಕ್ಟರಿ ಕಾಣಿಸ್ತಾ ಇದೆ, ಸ್ಟೀಲ್ ಫ್ಯಾಕ್ಟರಿ. ಅದು ಒಂದು ಪ್ರತಿಷ್ಠಿತ ಕಂಪನಿಗೆ ಸೇರಿರುವಂತ ಫ್ಯಾಕ್ಟರಿ. ಇದು ರೆಡ್ ಝೋನ್ಗೆ ಸೇರಿರುವಂತ ಫ್ಯಾಕ್ಟರಿ ಎಷ್ಟು ದೂರದಲ್ಲಿದೆ? ಪಕ್ಕದಲ್ಲಿ ಇವರ ಕೃಷಿ ಜಮೀನ್ ಇದೆ, ಅಲ್ಲೊಂದು ಪಕ್ಕದಲ್ಲಿ ಒಂದು ವಾಲ್ ಇದೆ, ಕಾಂಪೌಂಡ್ ಇದೆ, ಕಾಂಪೌಂಡ್ ಪಕ್ಕದಲ್ಲಿ ಫ್ಯಾಕ್ಟರಿ ಇದೆ. ಕಂಪ್ಲೀಟ್ ಇದ್ರ ಮೇಲೆ ಕಪ್ಪು ಧೂಳು ಕುತ್ಕೊಂಡಿದೆ ನೋಡಿ. ಕಪ್ಪು ಧೂಳು ಕುತ್ಕೊಳ್ಳೋದ್ರಿಂದ ಮಣ್ಣು ಸಿಕ್ಕಾಪಟ್ಟೆ ಒಂದು ರೀತಿಯಲ್ಲಿ ಹೊರಟಾಗ್ಬಿಟ್ಟಿದೆ. ಆ ಭೂಮಿಯ ಫಲವತ್ತತೆ ಯಾವುದು ಕೂಡ ಉಳ್ಕೊಂಡಿಲ್ಲ. ಸರ್, ಇದು ಹೆಸರು ಕಾಳು ಸರ್. ಇದು ನೋಡಿ ಸರ್, ಇದು ಸದೃಢವಾಗಿ ಬೆಳಿಬೇಕು ಸರ್. ಇದು ದಪ್ಪ ಬರ್ಬೇಕಿತ್ತು ಸರ್. ಇದು ಕಾಳು ಈ ತರ ಇದು ಸಣ್ಣ ಸಣ್ಣದಾಗಿಬಿಟ್ಟಿದೆ ಸರ್. ಇದು ನಸು ಸತೆ ತಿನ್ನಲ್ಲ ಸರ್, ಆ ತರ ಆಗಿದೆ ಸರ್. ಇದು ಈ ಬೆಳೆ ಒಂದು ಕಾಲದಲ್ಲಿ ಬಹಳ ಚೆನ್ನಾಗಿ ಬರ್ತಾ ಅಂತ, ಯಾಕಂದ್ರೆ ಇವ್ರಿಗೆ ನೀರು ಚೆನ್ನಾಗಿತ್ತಲ್ಲ, ಆ ಕಾರಣಕ್ಕಾಗಿ. ಆದ್ರೆ ಇವತ್ತು ಇದು ಏನು ಇಲ್ಲ ಇದರಲ್ಲಿ. ತಿಂದ್ರೆ ಒಳಗಡೆ ನಮ್ಮ ದೇಹಕ್ಕೆ ಹೋದ್ರೆ ಇದು ಮತ್ತೆ ವಿಷ ಸೇರಿದಂಗೆ ಆಗುತ್ತೆ. ಕಂಪ್ಲೀಟ್ ಇವ್ರ ಮುಖ ಚಿತ್ರಣ ಬದಲಾಗ್ಬಿಟ್ಟಿದೆ. ನಮ್ಮಲ್ಲಿ ಒಂದು ಕೋಕಾ ಕೋಲಾ ಅಂತ ಕಂಪ್ನಿ ಬಂತು, MNC ಕಂಪ್ನಿ. ಇಲ್ಲಿ ರೈತರು ಏನ್ ಮಾಡ್ಬಿಟ್ರು, ಅದೇ ರೀತಿ ಕಾರ್ಖಾನೆ ಇರ್ತಂತ ಇಲ್ಲಿ ಭೂಮಿನ ಕೊಟ್ಬಿಟ್ರು. ಅದಾದ್ಮೇಲೆ ಗೊತ್ತಾಯ್ತು ಇವು ಸ್ಟೀಲ್ ಕಾರ್ಖಾನೆಗಳು ಅಂತಂದೇಳಿ. ಇವತ್ತು ಅಧಿಕಾರಿಗಳು ಹೇಳ್ತಾರೆ ಇವು ರೆಡ್ ಪಟ್ಟಿ ಅಂದ್ರೆ ಕೆಂಪು ಪಟ್ಟಿ ಕಾರ್ಖಾನೆಗಳು ಅಂತ ಹೇಳ್ತಾರೆ. ಕೆಂಪು ಪಟ್ಟಿ ಕಾರ್ಖಾನೆಗಳನ್ನ ಊರ್ ಬಾಜುಕ ಯಾಕೆ ತಂದು ಕುಂದಿರ್ಸಿದೀವಿ ಅಂತ ನಾವು ಸರ್ಕಾರ ಪ್ರಶ್ನೆ ಮಾಡ್ತಿದ್ವಿ. ಮೇಲ್ಗಡೆ ಒಂದು ನೀರು ಹಾಕ್ತಾರೆ, ಹಾಕಿದಾಗ ಯಾವ ರೀತಿ ಕಪ್ಪು ನೀರು ಬರುತ್ತೆ ಅನ್ನೋದು ನೀವು ನೋಡ್ತಾ ಹೋಗಿ. ನೋಡಿ, ಇದು ಫ್ಯಾಕ್ಟ್ರಿಯ ಕಪ್ಪು ಧೂಳು. ನಮ್ಮ ಮನೆಯೊಳ ಸಂಬಂಧಿಕ ಬಂದ್ರು ಕೂಡ ಒಂದು ಕಪ್ ನೀರು ಕೂಡ ಕುಡಿಯಲ್ರಿ ಸರ್. ಕರೆ ಬೂದೈತಿ ನಿಮ್ಮ ಇಲ್ಲಿ ಹೊರ ಊರಾಗ ನಮ್ಗೆ ಏನು ಮಾಡ್ಬೇಡ್ರಿ, ನಾವು ಹಂಗ ಬಂದ್ ಹಂಗ ಹೋಗ್ತೀವಿ ಅಂತಂದಂತ. ಫ್ಯಾಕ್ಟ್ರಿ ಕಡೆಯಿಂದ ಬರ್ತಿರುವಂತ ಹಳ್ಳದ ನೀರು ಕಂಪ್ಲೀಟ್ ಬಣ್ಣ ಬದಲಾಗಿ ಹೋಗಿದೆ. ನೀರಿಗೆ ಬಣ್ಣ ಇಲ್ಲ ಅಂತೀವಿ, ಆದ್ರೆ ಇಲ್ಲಿ ನೀರಿಗೆ ಕಪ್ಪು ಬಣ್ಣ ಇದೆ. ಅಭಿವೃದ್ಧಿ ಅಲ್ವೇ ಅಲ್ಲ. ಯಾವ್ದು ಅಭಿವೃದ್ಧಿ ಗೊತ್ತಿಲ್ಲ. ಯಾವ್ದೋ ಕಾರ್ಖಾನೆ ಐತಿ, ಇಲ್ಲಿ ಊರ್ ಜನರಿಗೆ ಒಂದ್ ಸ್ವಲ್ಪ ಕೆಲಸ ಸಿಕ್ಕಿದ್ರೆ ಅದು ಅಭಿವೃದ್ಧಿ. ಇವ್ರಿಗೆ ಕೆಲಸ ಇಲ್ಲ, ಏನು ಇಲ್ಲ, ಊರ್ ಹಾಳಾಗ್ತಿದೆ. ತಮ್ಮ ಭೂಮಿಯಲ್ಲಿ ಕೃಷಿ ಮಾಡಕ್ಕಾಗಲ್ಲ ಅಂದ್ರೆ ಯಾವ ಸೀಮೆ ಅಭಿವೃದ್ಧಿ ಅದು? ನಾಚಿಕೆ ಆಗ್ಬೇಕು ನಿಮ್ಮೆಲ್ಲರಿಗೂ ಕೂಡ, ದರಿದ್ರ ರಾಜಕಾರಣಿಗಳಿಗೆ, ದರಿದ್ರ ಅಧಿಕಾರಿಗಳಿಗೆ. ಒಂದು ವೇಳೆ ಗಮನಿಸಿದ್ರಲ್ಲ, ಇದು ಕೊಪ್ಪಳ ಭಾಗದ ಸದ್ಯದ ದುಸ್ಥಿತಿ. ಈಗ ಇವತ್ತಿನ ಈ ಪ್ರತಿಭಟನೆ ಅಥವಾ ರೈತರ ಆಕ್ರೋಶದ ವಿಚಾರಕ್ಕೆ ಬರೋದಾದ್ರೆ, ಒಂದು ವೇಳೆ ಕೊಪ್ಪಳದ ಆಸುಪಾಸಿನಲ್ಲಿ ಏನಾಗಿದೆ ಅಂದ್ರೆ, ಈಗಾಗಲೇ ಸಾಕಷ್ಟು ಒಂದು 5 ಕಿಲೋಮೀಟರ್ ಅಂತರದಲ್ಲೇ ಸಾಕಷ್ಟು ಕಾರ್ಖಾನೆಗಳಿದ್ದಾವೆ. ಈ ಕಬ್ಬಿಣ, ಉಕ್ಕಿನ ಕಾರ್ಖಾನೆಗಳವೆಲ್ಲವೂ ಕೂಡ. ಆ ಕಾರ್ಖಾನೆಗಳಿಂದ ಏನಾಗುತ್ತೆ ಅಂದ್ರೆ, ಈ ಕಪ್ಪು ಮಸಿ, ಕಪ್ಪು ಧೂಳು ಇದೆಲ್ಲವೂ ಕೂಡ ಬರುತ್ತೆ. ಹೀಗಾಗಿ ರೈತರ ಬದುಕೇ ಒಂದು ರೀತಿಯಲ್ಲಿ ನರಕ ರೀತಿಯಲ್ಲಿ ಆಗ್ಬಿಟ್ಟಿದೆ. ಆ ಭಾಗಕ್ಕೆ ಯಾರಾದ್ರೂ ಹೋದ್ರೆ ನಿಮ್ಮ ಅರಿವಿಗೆ ಬರುತ್ತೆ. ನಾನು ಹೋದ ಸಂದರ್ಭದಲ್ಲಿ ಅಂದ್ಕೊಂಡೆ, ಅಯ್ಯೋ ದೇವ್ರೆ, ಇಲ್ಲಿ ಹೆಂಗೆ ಇವರೆಲ್ಲರೂ ಕೂಡ ಜೀವನವನ್ನ ಮಾಡ್ತಾರೆ ಎನ್ನುವ ರೀತಿಯಲ್ಲಿ. ಅದರ ನಡುವೆ ಒಂದು ಕಾರ್ಖಾನೆ ಇದೆ, ಬಲ್ಡೋಟ ಎನ್ನುವಂತ ಕಾರ್ಖಾನೆ. ಈ ಕೊಪ್ಪಳದ ಹೊರವಲಯದ ಬಸಾಪುರ ಎನ್ನುವಂತ ಪ್ರದೇಶದಲ್ಲಿ ಆ ಬಲ್ಡೋಟ ಕಾರ್ಖಾನೆ ಇದೆ. ಏನಾಗಿದೆ ಅಂದ್ರೆ, ಒಂದು
ಆ ಬಲ್ಡೋಟಾ ಕಾರ್ಖಾನೆಯನ್ನ ಇದೀಗ ವಿಸ್ತರಣೆ ಮಾಡ್ತಾ ಇದ್ದಾರೆ. ಆ ಉಕ್ಕಿನ ಕಾರ್ಖಾನೆಯನ್ನ 54,000 ಕೋಟಿಯನ್ನು ಹೂಡಿಕೆಯನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ಬೆಳವಣಿಗೆ ಎಲ್ಲವೂ ಕೂಡ ಆಗ್ತಾ ಇದೆ. ಒಂದು ಕಾರ್ಖಾನೆ ವಿಸ್ತೀರ್ಣ, ಮತ್ತೊಂದು ಏನಾಗಿದೆ ಅಂದ್ರೆ ಕಾರ್ಖಾನೆಯ ಒಳಗಡೆ ಹೆಚ್ಚು ಕಡಿಮೆ ಒಂದು 45 ಎಕರೆ ವಿಸ್ತೀರ್ಣದ ಕೆರೆ ಇದೆ. ಆ ಕೆರೆ ಸಾರ್ವಜನಿಕರಿಗೆ ಸೇರಿದಂತ ಕೆರೆ. ಜನ ಮುಂಚೆ ಏನ್ ಮಾಡ್ತಾ ಇದ್ರು ಅಂದ್ರೆ ಜಾನುವಾರುಗಳಿಗೆ, ಜನರಿಗೆ ಎಲ್ಲದಕ್ಕೂ ಕೂಡ ಆ ಕೆರೆ ಬಳಕೆ ಆಗ್ತಾ ಇತ್ತು. ನಮ್ಮ ಸರ್ಕಾರ ಏನ್ ಮಾಡುತ್ತೆ ಅಂದ್ರೆ 33 ಲಕ್ಷನೋ 34 ಲಕ್ಷ ರೂಪಾಯಿ ಅನ್ಸುತ್ತೆ ಅಷ್ಟು ಹಣವನ್ನ ಕಾರ್ಖಾನೆಯವರಿಂದ ಪಡೆದು ಆ ಕೆರೆಯನ್ನ ಅವರಿಗೆ ಗುತ್ತಿಗೆ ಕೊಟ್ಟು ಬಿಟ್ಟಿದ್ದಾರೆ. ಕಾರ್ಖಾನೆಯವರು ಏನ್ ಮಾಡಿದ್ರು, ಗುತ್ತಿಗೆ ಕೊಟ್ಟ ಬಳಿಕ ಒಂದು ನಿಬಂಧನೆನ ಹೇರಿತ್ತಂತೆ, ಸಾರ್ವಜನಿಕರ ಪ್ರವೇಶಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕು ಅಂತ ಹೇಳಿ. ಆದ್ರೆ ಕಾರ್ಖಾನೆಯವರು ವಾದ ಇಲ್ಲ, ನಾವು ಏನು ಗುತ್ತಿಗೆ ತೆಗೆದುಕೊಂಡಿದ್ದೇವೆ ಅಂತ ಹೇಳಿ ಅವ್ರು ಏನ್ ಮಾಡಿದ್ರು, ಕಾರ್ಖಾನೆಯ ಸುತ್ತಮುತ್ತ ಒಂದು ಕಾಂಪೌಂಡ್ ಅನ್ನು ನಿರ್ಮಾಣ ಮಾಡಿದ್ರು. ಯಾವ ಜಾನುವಾರು ಎಂಟ್ರಿ ಇಲ್ಲ, ಯಾವ ಜನರು ಕೂಡ ಎಂಟ್ರಿ ಇಲ್ಲ, ಸಾರ್ವಜನಿಕರಿಗೆ ಇಲ್ಲಿ ಪ್ರವೇಶವೇ ಇಲ್ಲ ಅಂತ ಹೇಳಿ ಜನ ರೊಚ್ಚಿಗೆದ್ದು ಬಿಟ್ರು. ಸರ್ಕಾರದ ವಿರುದ್ಧವಾಗಿ, ಜಿಲ್ಲಾಡಳಿತ ವಿರುದ್ಧವಾಗಿ, ಕಾರ್ಖಾನೆಯವರ ವಿರುದ್ಧವಾಗಿ. ಯಾರಿಗಾದ್ರೂ ಸಿಟ್ಟು ಬರುತ್ತಲ್ಲ, ಅಯ್ಯೋ ಸ್ವಾಮಿ, ನಮ್ಮ ಸಾರ್ವಜನಿಕರಿಗೆ ಸೇರಿದಂತ ಕೆರೆ ಅದು, ನಮ್ಮ ಜಾನುವಾರುಗಳಿಗೆ ನಮಗೆ ಬಳಕೆಯನ್ನು ಮಾಡ್ಕೊಳ್ತಿದ್ವಿ, ಯಾರನ್ನ ಕೇಳಿ ಕಾರ್ಖಾನೆಯವರಿಗೆ ಗುತ್ತಿಗೆ ಕೊಟ್ರಿ? ನಮಗೆ ಸೇರಬೇಕಾದಂತ ಕೆರೆಯನ್ನ ಕಾರ್ಖಾನೆಯವರಿಗೆ ಕೊಡುವಂತ ಹಕ್ಕನ್ನ ನಿಮಗೆ ಕೊಟ್ಟಂತವ್ರು ಯಾರು? ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿರಂತರವಾಗಿ ಪ್ರತಿಭಟನೆ ನಡೀತಾ ಇದೆ. ಒಂದು, ಬಲ್ಡೋಟ ಕಾರ್ಖಾನೆ ವಿಸ್ತೀರ್ಣ ಆಗಬಾರದು ಅಂತ ಗವಿಮಠದ ಸ್ವಾಮೀಜಿಗಳು ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು, ನಿರಂತರವಾಗಿ ಹೋರಾಟವನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಮತ್ತೊಂದು ವಿಚಾರ ಅಂದ್ರೆ ಅದೇ ಕೆರೆಯನ್ನ ಹೇಗೆ ನೀವು ಕಾಂಪೌಂಡ್ ಹಾಕಿ ನೀವು ಹೆಂಗೆ ಇಟ್ಕೊಂಡು ಬಿಡ್ತೀರಿ? ಸರ್ಕಾರ ಯಾರನ್ನು ಕೇಳ್ಕೊಡ್ತು ಎನ್ನುವ ರೀತಿಯಲ್ಲಿ ಪ್ರಶ್ನೆಯನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸಾಕಷ್ಟು ದಿನಗಳಿಂದ ಶಾಂತಿಯುತವಾದಂಥ ಪ್ರತಿಭಟನೆ, ಶಾಂತಿಯುತವಾದಂಥ ಮನವಿ ಇದೆಲ್ಲವೂ ಕೂಡ ಆಗಿತ್ತು. ಅಂತಿಮವಾಗಿ ಇವತ್ತು ರೈತ ಹುತಾತ್ಮ ದಿನಾಚರಣೆ ಆಚರಣೆ ಮಾಡಿದ್ರು. ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ರೈತ ಸಂಘಟನೆಯವರಲ್ಲಿಗೆ ಹೋಗಿದ್ರು. KRS ಪಾಟೀಲ್ ಕೂಡ ಹೋಗಿದ್ರು. ರೈತರು ಆರಂಭದಲ್ಲಿ ಶಾಂತಿಯುತವಾಗಿ ಪ್ರತಿಭಟನೆ ಮಾಡಿದ್ರು. ಪೊಲೀಸ್ ಬಿಗಿ ಭದ್ರತೆಯನ್ನು ಕೂಡ ವಹಿಸಲಾಗಿತ್ತು. ಆದ್ರೆ ಒಂದು ಹಂತಕ್ಕೆ ರೈತರ ಸಿಟ್ಟು ಮಿತಿ ಮೀರಿ ಬಿಡ್ತು. ರೈತರ ಆಕ್ರೋಶ ಜಾಸ್ತಿ ಆಗೋದಿಕ್ಕೆ ಶುರುವಾಯಿತು. ಹೀಗಾಗಿ ರೈತರು ಏನ್ ಮಾಡಿಬಿಟ್ರು, ಕಾಂಪೌಂಡ್ ಅನ್ನ ಕಂಪ್ಲೀಟ್ ಪುಡಿ ಮಾಡಿಬಿಟ್ರು. ಗೇಟ್ ಎಲ್ಲವನ್ನು ಕೂಡ ಮುರಿದು ಹಾಕಿಬಿಟ್ರು. ನೂರಾರು ಸಂಖ್ಯೆಯಲ್ಲಿ ರೈತರು ಒಳಗಡೆ ನುಗ್ಗಿಬಿಟ್ರು. ಪೊಲೀಸರ ಕೈಯಲ್ಲೂ ಏನು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ. ಒಂದಷ್ಟು ಹೊತ್ತುಗಳ ಕಾಲ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಯಿತು. ಆ ಕೆರೆಯನ್ನ ನಮ್ಮ ವಶಕ್ಕೆ ತೆಗೆದುಕೊಂಡು ಬಿಡ್ತೀವಿ ಅಂತ ಹೇಳಿ ನುಗ್ಗುವಂತ ಕೆಲಸವನ್ನ ಮಾಡಿದ್ರು. ಇನ್ನು ಪೊಲೀಸರು ಬಂದ್ರು, ಜಿಲ್ಲಾಡಳಿತ ಮನವಿ ಮಾಡ್ಕೊಳ್ಳುವಂತ ಕೆಲಸವನ್ನ ಮಾಡ್ತು. ಈ ವಿಚಾರ ಕೋರ್ಟ್ನಲ್ಲಿದೆ, ನೀವು ಹಾಗೆ ಕೆರೆಯನ್ನ ವಶಕ್ಕೆ ತೆಗೆದುಕೊಳ್ಳುವ ಹಾಗಿಲ್ಲ ಅಂತ ಹೇಳಿ. ಅದು ರೈತರು ಕೇಳೋದಕ್ಕೆ ರೆಡಿ ಇರಲಿಲ್ಲ. ನಾವು ಆ ಕೆರೆಗೆ ನಮ್ಮ ಜಾನುವಾರಿಗೆ ಬೇಕು, ನಮಗೆ ಬೇಕು, ಯಾವ ರೀತಿಯಲ್ಲೂ ನಾವು ಆ ಕೆರೆಯನ್ನು ಕಾರ್ಖಾನೆಯವರು ಬಿಟ್ಕೊಡಲ್ಲ ಅಂತ ಹೇಳಿ ದೊಡ್ಡ ಮಟ್ಟಿಗೆ ಹೋರಾಟವನ್ನ ಮಾಡಿದ್ರು. ಇದು ಇವತ್ತು ಆದಂತ ಬೆಳವಣಿಗೆ. ಅಂದ್ರೆ ರೈತರ ಸಿಟ್ಟು ಯಾವ ಪರಿಯಾಗಿರುತ್ತೆ ಅಂತ ಹೇಳಿ. ಅಂದ್ರೆ ಒಂದಷ್ಟು ದಿನಗಳ ಕಾಲ ಶಾಂತಿಯುತವಾಗಿ ಮಾಡ್ತಾರೆ, ಆದ್ರೆ ಯಾವಾಗ ಆಲಿಸಬೇಕಾದಂಥವ್ರು ಅದಕ್ಕೆ ಕಿವಿಗೊಡೋದಿಲ್ವೋ ಆಗ ರೈತರ ಸಿಟ್ಟು ಇದೇ ರೀತಿಯಾಗಿರುತ್ತೆ. ಬಂಧುಗಳೇ, ಅಲ್ಲಿನ ವಾಸ್ತವ ಪರಿಸ್ಥಿತಿ ಗೊತ್ತಾದ್ರೆ ಎಂಥವರಿಗಾದ್ರೂ ಕೂಡ ಹೊಟ್ಟೆ ಉರಿಯುತ್ತೆ, ಕಣ್ಣೀರು ಬರುತ್ತೆ. ಪರಿಸ್ಥಿತಿ ಹೇಗಾಗ್ಬಿಟ್ಟಿದೆ ಅಂದ್ರೆ ನೋಡಿ, ಬೆಂಗಳೂರು ನಗರಕ್ಕೆ ಒಳ್ಳೊಳ್ಳೆ IT ಕಂಪನಿಗಳು ಯಾವುದೇ ರೀತಿಯಲ್ಲೂ ಕೂಡ ಒಂದಷ್ಟು ಕಡೆಗಳಲ್ಲಿ ಇಲ್ಲೂ ಇದಾವೆ ಬಿಡಿ, ಮಾಲಿನ್ಯಕಾರಕವಾದಂಥ ಕಾರ್ಖಾನೆಗಳು. ಆದರೆ IT ಕಂಪನಿ ಅಂಥದ್ದೆಲ್ಲವೂ ಕೂಡ ಇಲ್ಲಿಗೆ. ಆದರೆ ಕೊಪ್ಪಳದ ಪರಿಸ್ಥಿತಿ ಹೇಗಾಗಿಬಿಟ್ಟಿದೆ ಅಂದ್ರೆ, ಯಾವ್ಯಾವ ಕಾರ್ಖಾನೆಗಳಿಂದ ವಿಪರೀತ ಮಾಲಿನ್ಯ ಆಗುತ್ತೋ, ಯಾವ್ಯಾವ ಕಾರ್ಖಾನೆಗಳಿಂದ ಜನರ ಬದುಕು ಹಾಳಾಗುತ್ತೋ ಅಂಥ ಕಾರ್ಖಾನೆಗಳನ್ನು ಏನ್ ಮಾಡಿಬಿಟ್ಟಿದ್ದಾರೆ, ಜನ ವಸತಿ ಇರುವಂಥ ಪ್ರದೇಶದಲ್ಲಿ ಅಂಥ ಕಾರ್ಖಾನೆಗಳಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಸಾಕಷ್ಟು ಕಾರ್ಖಾನೆಗಳು ರಾಜಕಾರಣಿಗಳ ಇವ್ರದ್ದೇ, ಯಾರ್ದು ಒಡೆತನದ ಕಾರ್ಖಾನೆಗಳೇ. ಇವರು ಭೂಮಿಯನ್ನ ಹಿಂದೆ ಒತ್ತಾಯಪೂರ್ವಕವಾಗಿ ಕಿತ್ಕೊಂಡಿದ್ದಾರೆ, ಅಲ್ಲಿ ಕಾರ್ಖಾನೆಗಳನ್ನು ನಿರ್ಮಾಣ ಮಾಡಿಬಿಟ್ಟಿದ್ದಾರೆ. ಮುಂಚೆ ಒಂದಷ್ಟು ರೈತರು ತಮಗೆ ಗೊತ್ತಾಗದ ರೀತಿ ಭೂಮಿಯನ್ನು ಕೊಟ್ಬಿಟ್ಟಿದ್ದಾರೆ. ಈಗ ಬಿಡದಿಲ್ಲ ಆಗ್ತಾ ಇದೆಯಲ್ಲ, ಹಂಗೆ ಆ ಟೈಮಲ್ಲಿ ಒಂದಷ್ಟು ಜನ ಹೋರಾಟವನ್ನ ಮಾಡಿದ್ರು. ಆಗ್ಲೂ ಕೂಡ ಪೊಲೀಸರ ದಬ್ಬಾಳಿಕೆ ಅದು ಇದು ಅಂತ ಮಾಡಿ ಭೂಮಿಯನ್ನ ಒತ್ತಾಯಪೂರ್ವಕ ಕಿತ್ಕೊಂಡ್ರು. ಎಲ್ಲ ಕಡೆಗಳಲ್ಲೂ ಕೂಡ ಕಾರ್ಖಾನೆ ಹಾಕ್ಬಿಟ್ಟಿದ್ದಾರೆ. ಈಗ ಬಿಡದಿಗಾಗೋದು ಹಿಂಗೆ, ಬಿಡದಿ ಜನ ಕಾರ್ಖಾನೆಗೆ ಅಂದ್ರೆ ಜಾಗವನ್ನು ಕೊಟ್ಬಿಟ್ರೆ ಎಲ್ಲ ಆಗೋದು ಇದೇ ಪರಿಸ್ಥಿತಿ. ಅಲ್ಲಿ ಏನಾಗ್ಬಿಡ್ತು ಅಂದ್ರೆ ಸುತ್ತಮುತ್ತ ಎಲ್ಲ ಕಡೆಗಳಲ್ಲೂ ಕೂಡ ಕಾರ್ಖಾನೆ, ಮಧ್ಯದಲ್ಲೆಲ್ಲ ಜನ ಊರು. ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ ಯಾವ ಬೆಳೆಯನ್ನ ಬೆಳೆಯುವ ಹಾಗಿಲ್ಲ. ಆ ಕಪ್ಪು ಮಸಿ ಬಿದ್ದು 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 ನೀರೆಲ್ಲ ಕಂಪ್ಲೀಟ್ ಮಲಿನ ಆಗಿ ಹೋಗ್ಬಿಟ್ಟಿದೆ. ಇನ್ನೊಂದು ಕಡೆಯಿಂದ ಆ ಭೂಮಿಯ ಮಣ್ಣು ಕೂಡ ಹೊರಟಾಗ್ಬಿಟ್ಟಿದೆ. ಬೆಳೆಗಳ ಮೇಲೆ ಆ ಕಪ್ಪು ಮಸಿ ಬೀಳೋದ್ರಿಂದಾಗಿ ಆ ಬೆಳೆಯನ್ನ ಫಲನೂ ಬರಲ್ಲ, ಫಲ ಬಂದ್ರೆ ಅದನ್ನು ಬಳಸೋದಕ್ಕೂ ಕೂಡ ಸಾಧ್ಯ ಆಗದಂತ ಪರಿಸ್ಥಿತಿ. ಮಕ್ಕಳು ಮೈ ತುಂಬಾ ಕಪ್ಪು ಮಸಿ, ಜನರ ಮೈ ಮೇಲೆ ಕಪ್ಪು ಮಸಿ, ಸ್ಕೂಲಲ್ಲಿ, ಹಾಸ್ಪಿಟಲ್ ಅಲ್ಲಿ ಎಲ್ಲ ನೋಡಿದ್ರು ಕಪ್ಪು ಮಸಿ 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 ಅಂದ್ರೆ ಇಡೀ ಊರನ್ನ ಮಸಿ ಆವರಿಸ್ಕೊಂಡು ಬಿಟ್ಟಿದೆ. ಹಿಂಗಾಗ್ಬಿಟ್ಟಿದೆ ಅಂದ್ರೆ ಜನ ಉಸಿರಾಡೋದಕ್ಕೂ ಒದ್ದಾಡುವಂತ ಪರಿಸ್ಥಿತಿ. ಒಂದಷ್ಟು ಜನ ಕ್ಯಾನ್ಸರ್ ಇಂದ ಬಳಲ್ತಿದ್ದಾರೆ, ಒಂದಷ್ಟು ಜನಕ್ಕೆ ಬೇರೆ ಬೇರೆ ರೀತಿಯಂತ TB ಅದು ಇದು ಏನೇನು ಕಾಯಿಲೆಗಳು ಬರಬೇಕು ಎಲ್ಲವೂ ಕೂಡ ಬರ್ತಾ ಇದೆ. ಯಾರಿದನ್ನು ಹೇಳೋರು, ಯಾರಿದನ್ನು ಕೇಳೋರು? ನಾ ಇತ್ತೀಚೆಗೆ ಗ್ರೌಂಡ್ ರಿಪೋರ್ಟ್ ಮಾಡಿದ್ದೆ. ಅದಾದ ಬಳಿಕ ಸಾಕಷ್ಟು ಮಾಧ್ಯಮದವರು ಕೂಡ ಸುದ್ದಿಯನ್ನು ಮಾಡಿದ್ರು. ಅದಾದ ಬಳಿಕ ಮಾಲಿನ್ಯ ನಿಯಂತ್ರಣ ಮಾಡಲಿದ್ದನ್ನು ಸೀರಿಯಸ್ ಆಗಿ ತೆಗೆದುಕೊಳ್ತು. ಒಂದು 5 ಕಾರ್ಖಾನೆಗಳಿಗೆ ನೋಟಿಸ್ ಕೊಟ್ಟಿತ್ತು. ಈಗ 4-5 ಕಾರ್ಖಾನೆಗಳಿಗೆ ತಾತ್ಕಾಲಿಕವಾಗಿ ಬೀಗ ಹಾಕಿದ್ದಾರೆ. ಅದು ಜನರ ಕಣ್ಣುರಿಸೋ ತಂತ್ರನೇನೋ ಗೊತ್ತಿಲ್ಲ. ಸ್ವಲ್ಪ ದಿನಗಳಾದ್ಮೇಲೆ ಮತ್ತೆ ಓಪನ್ ಮಾಡ್ತಾರೋ ಅದು ಕೂಡ ಗೊತ್ತಿಲ್ಲ.
ಅದರ ಆಚೆಗೂ ಕೂಡ ಈಗ ಸಾಕಷ್ಟು ಕಾರ್ಖಾನೆಗಳಿಂದ ಸಮಸ್ಯೆ ಆಗ್ತಾ ಇದೆ. ರೈತರು ಹೇಳ್ತಿರೋದು ಇರುವಂತ ಕಾರ್ಖಾನೆಗಳಿಂದಲೇ ಸಮಸ್ಯೆ ಆಗ್ತಿದೆ, ಅದರ ಆಚೆಗೆ ನೀವು ಮತ್ತೊಂದಷ್ಟು ಕಾರ್ಖಾನೆಗಳನ್ನು ವಿಸ್ತರಣೆ ಮಾಡ್ತಾ ಹೋಗ್ಬಿಟ್ರೆ ಆ ಬಲ್ಡೋಟ ಕಾರ್ಖಾನೆ 54,000 ಕೋಟಿ ಹೂಡಿಕೆಯನ್ನ ಮಾಡಿ ನೀವೇನಾದ್ರೂ ವಿಸ್ತೀರ್ಣ ಮಾಡಿಬಿಟ್ರಿ ಅಂದ್ರೆ ಇಡೀ ಕೊಪ್ಪಳ ಇದೆಯಲ್ಲ ಕಂಪ್ಲೀಟ್ ನರಕ ಆಗ್ಬಿಡುತ್ತೆ, ಸ್ಮಶಾನದಂತ ಪರಿಸ್ಥಿತಿ ನಿರ್ಮಾಣ ಆಗ್ಬಿಡುತ್ತೆ ಅಂತ ರೈತರು ಹೇಳ್ತಾ ಇರೋದು. ಗವಿಮಠದ ಶ್ರೀಗಳು ಅದೇ ಮಾತನ್ನು ಹೇಳಿದ್ರು. ಅಂದ್ರೆ ಏನೋ ಒಂದು ಬಹಳ ಚೆನ್ನಾಗಿ ಹೇಳಿದ್ರು, ತೊಟ್ಲು ಅಲ್ಲಿ ಮಲಗೋ ಮಕ್ಕಳಿಗಿಂತ ಆಸ್ಪತ್ರೆಗೆ ಹೋಗೋ ಮಕ್ಕಳು ಅಥವಾ ಸ್ಮಶಾನಕ್ಕೆ ಹೋಗೋ ಮಕ್ಕಳ ಸಂಖ್ಯೆ ಜಾಸ್ತಿ ಆಗುತ್ತೆ ಎನ್ನುವ ರೀತಿಯಲ್ಲಿ ಅಂದ್ರೆ ಅಂಥದ್ದೊಂದು ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ. ನೋಡಿ ಏನು ಹೇಳೋದು ಅಂತ ಹೇಳಿ. ಇದು ನಮ್ಮ ಪರಿಸ್ಥಿತಿ. ಏನಿಸ್ತೆ ಕಮೆಂಟ್ ಮಾಡಿ. ಧನ್ಯವಾದ.